ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಇಂಡಿಯನ್ ಪೋಸ್ಟ್ ಆಫೀಸಿಂದ ರಿಕ್ವೈರ್ಮೆಂಟ್ನ ಬಿಡಲಾಗಿದೆ. ಯಾವ ರೀತಿ ಅಪ್ಲಿಕೇಶನ್ನ ಹಾಕೋದು ಹೇಗೆ, ಜಾಬ್ಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಒತ್ತಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಇದು ನೋಡ್ತಾ ಇರ್ಬೋದು, ನಿಮ್ಮ ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ ಕೊಡಿ ಪೋಸ್ಟ್ ಆಫೀಸ್ ರಿಕ್ವೈರ್ಮೆಂಟ್ ಅಂತ ಹಾಕಿದ್ರೆ ಸಾಕು, ನಿಮಗೆ ಈ ಥರ ಲಿಂಕ್ಸ್ ಓಪನ್ ಆಗುತ್ತೆ. ಆ ಲಿಂಕಲ್ಲಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ನೋಡ್ತಾ ಇದ್ರಲ್ಲ, ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ಸ್ಟೇಟ್ಗೂ ಕೂಡ ನೋಡ್ತಾ ಇರ್ಬೋದು, ಆಲ್ ಓವರ್ ಇಂಡಿಯಾದಲ್ಲಿ ಪ್ರತಿಯೊಂದು ಸ್ಟೇಟ್ಗೂ ಕೂಡ ಪೋಸ್ಟ್ನ ಬಿಡಲಾಗಿದೆ. ಟೋಟಲ್ ಪೋಸ್ಟ್ ಬಂದು ಇಲ್ಲಿ ನಾನು ತೋರಿಸ್ತಾ ಇದ್ದಾರೆ ಮೇಲೆ GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 ಜನವರಿ 2025 ಅಂತ ಹಾಕ್ಬಿಟ್ಟು ತೋರಿಸ್ತಾರೆ. ನಂಬರ್ ಆಫ್ ಪೋಸ್ಟು 21,413 ಪೋಸ್ಟು ವೇಕೆನ್ಸಿ ಇದೆ. ಅಪ್ಲಿಕೇಶನ್ ಸಬ್ಮಿಷನ್ ಡೇಟ್, ಸ್ಟಾರ್ಟ್ ಡೇಟ್ ಬಂದು 10/2/2025 ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಎಂಡ್ ಡೇಟ್ ಬಂದು 3/3/2025ಕ್ಕೆ ಎಂಡ್ ಆಗ್ತದೆ, ಅಂದರೆ ನೆಕ್ಸ್ಟ್ ಮಂತ್ 3ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತದೆ. ನೋಟಿಫಿಕೇಷನ್ ಆಲ್ರೆಡಿ ಯಾವ ರೀತಿ ನೋಟಿಫಿಕೇಷನ್ ಎಲ್ಲ ಬಿಡಲಾಗಿದೆ ಅಂತ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಕೂಡ ಮಾಡಿದ್ದೀನಿ. ಈಗ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ, ಅಪ್ಲಿಕೇಶನ್ ಹಾಕೋದು ಹೇಗೆ, ನಿಮ್ಮ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಫೀಸ್ನ ಪೇಮೆಂಟ್ ಮಾಡೋದು ಹೇಗೆ, ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್ ಆಗಿ. ನನ್ನ ಚಾನಲ್ಗೆ ಅಂದರೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ಗೆ ಅದೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇರ್ಬೋದು, ಇಲ್ಲಿ ಕರ್ನಾಟಕ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ತಕ್ಷಣ ನೋಡ್ತಾ ಇರಲ್ಲ, ನಮ್ಮ ಕರ್ನಾಟಕ ಸ್ಟೇಟ್ದಲ್ಲಿ ಎಷ್ಟು ಡಿಸ್ಟಿಕ್ಗಳು, ಎಲ್ಲ ಡಿಸ್ಟಿಕ್ಗಳು ಖಾಲಿ ಇರೋಂಥದ್ದು ಇಲ್ಲಿ ತೋರಿಸ್ತಾ ಇದೆ. ಯಾವಾಗ ಪ್ರತಿಯೊಂದು ಡಿಸ್ಟಿಕ್ನು ಇಲ್ಲಿ ತೋರಿಸ್ತಾ ಇದೆ. ಈಗ ಇಲ್ಲಿ ನಿಮ್ಮ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ತಾ ಇದ್ದಲ್ಲ, ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಇಲ್ಲಿ ಅಂದರೆ ನಿಮ್ಮ ಡೀಟೇಲ್ಸ್ ಎಲ್ಲ ವ್ಯಾಲಿಡೇಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಪ್ರತಿಯೊಂದು ಡೀಟೇಲ್ನು ವೆರಿಫೈ ಮಾಡ್ಕೊಬೇಕು. ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕಾಗತ್ತೆ, ಆ್ಯಕ್ಟಿವ್ ಆಗಿರೋಂಥ ಮೊಬೈಲ್ ನಂಬರ್ ಹಾಕ್ಕೊಂಡು, ಮತ್ತು ಇಮೇಲ್ ಐ ಡಿನೂ ಅಷ್ಟೇ ಆ್ಯಕ್ಟಿವ್ ಆಗಿರೋಂಥ ಇಮೇಲ್ ಐ ಡಿ ಹಾಕ್ಕೊಂಡು ಅದನ್ನ ವೆರಿಫೈ ಕೊಡಬೇಕಾಗತ್ತೆ. OTP ಹಾಕಿ ವೆರಿಫೈ ಮಾಡ್ಕೋಬೇಕಾಗತ್ತೆ. ಅಲ್ಲೇ ಪಕ್ಕದಲ್ಲೇ ತೋರಿಸ್ತಾ ಇದೆ ವೆರಿಫೈ ಮಾಡಬೇಕು ಅಂತ. ಅದಾದಮೇಲೆ ನಿಮ್ಮ ಮಾರ್ಕ್ಸ್ ಕಾರ್ಡನ್ನು 10th ಮಾರ್ಕ್ಸ್ ಕಾರ್ಡ್ ಏನಿದೆಯೋ ಆ ಮಾರ್ಕ್ಸ್ ಕಾರ್ಡ್ ಇರೋ ಪ್ರಕಾರ ನಿಮ್ಮ ಹೆಸರು ಮತ್ತು ನಿಮ್ಮ ತಂದೆ ಹೆಸರು, ಡೇಟ್ ಆಫ್ ಬರ್ತು, ಜೆಂಡರು, ಮತ್ತು ಕಮ್ಯುನಿಟಿ, ಮತ್ತು ಎಲ್ಲಿ ಸ್ಕೂಲ್ ಬೋರ್ಡ್, ಯಾವ ಬೋರ್ಡ್ ಆಗಿರ್ಬೋದು, ಯಾವಾಗ ನೀವು ಪಾಸ್ ಆಗಿದ್ದು, ಪ್ರತಿಯೊಂದು ಕೂಡ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಕ್ಯಾಪ್ಚರ್ ಕೂಡ ಹಾಕಿ ಸಬ್ಮಿಟ್ ಕೊಡಬೇಕಾಗತ್ತೆ. ಫಸ್ಟ್ ಇದನ್ನು ಫಿಲ್ ಮಾಡ್ಕೊಂಡು ಬರ್ತೀನಿ ನೋಡೋಣ. ಫಸ್ಟಿಂದ ಇವಾಗ ಮೊಬೈಲ್ ನಂಬರ್ ಹಾಕ್ಬಿಟ್ಟು ವ್ಯಾಲಿಡೇಟ್ ಮೊಬೈಲ್ ನಂಬರ್ ಅಂತ ಕೊಡಬೇಕಾಗತ್ತೆ. ಫಸ್ಟ್ ಮೊಬೈಲ್ ನಂಬರ್ನ ಅಲ್ಲಿ ಹಾಕೋಣ. ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. OTPನ ನಿಮಗೆ ನಂಬರ್ಸು ಮತ್ತು ಲೆಟರ್ಸು ಕೂಡ ಇರುತ್ತೆ, ಮಿಕ್ಸ್ ಆಗಿರುತ್ತೆ. ಆ OTPನ ಇಲ್ಲಿ ಹಾಕಬೇಕಾಗತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಬರೀ ನಂಬರ್ಸ್ ಒಂದೇ ಇರೋದಿಲ್ಲ, ಮಿಕ್ಸ್ ಆಗಿರುತ್ತೆ. ಲೆಟರ್ಸು ಮತ್ತು ನಂಬರ್ಸ್ ಎರಡೂ ಇರುತ್ತೆ. ಕರೆಕ್ಟಾಗಿ ಹಾಕ್ಕೋಬೇಕಾಗುತ್ತೆ. OTPನ ಕರೆಕ್ಟಾಗಿ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ OTP ಅಂತ ಇದೆಯಲ್ಲ, ಆ OTP ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಗ ಅದು ವೆರಿಫೈ ಆಗುತ್ತೆ. ನಿಮ್ಮ OTP ಹಾಕಿ ನಿಮ್ಮ ಮೊಬೈಲ್ ನಂಬರು ವೆರಿಫೈ ಆಗಿರುತ್ತೆ. ಇವಾಗ ನೆಕ್ಸ್ಟ್ ಬಂದರೆ ಇಮೇಲ್ ಐ ಡಿನ ಹಾಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಮೊಬೈಲ್ ನಂಬರ್ ವೆರಿಫೈಡ್ ಆಗಿದೆ, ಸಕ್ಸಸ್ಫುಲ್ ಆಗಿ ವೆರಿಫೈ ಆಗಿದೆ. ಈಗ ನೆಕ್ಸ್ಟು ಇಮೇಲ್ ಐ ಡಿನ ಹಾಕ್ಕೊಬೇಕಾಗುತ್ತೆ. ಆ್ಯಕ್ಟಿವ್ ಆಗಿರೋಂಥ ಇಮೇಲ್ ಐ ಡಿನ ಹಾಕ್ಕೊಂಡು ಮತ್ತು ವ್ಯಾಲಿಡೇಟ್ ಇಮೇಲ್ ಅಂತ ಕೊಟ್ಟರೆ ನೆಕ್ಸ್ಟ್ ನಿಮ್ಮ ಇಮೇಲ್ ಐ ಡಿಗೆ OTP ಹೋಗಿರುತ್ತೆ. ಇದು ಕೂಡ ಸೇಮ್ ನಿಮಗೆ ನಂಬರು ಮತ್ತು ಲೆಟರ್ಸ್ ಮಿಕ್ಸ್ ಆಗಿ ಬಂದಿರೋಂಥ OTP ಇರುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ OTP ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಇದು ಕೂಡ ವೆರಿಫೈ ಆಗಿ ಸಕ್ಸಸ್ಫುಲ್ ಆಗಿರುತ್ತೆ. ನೋಡ್ತಾ ಇರೋದಲ್ಲ, ಇಮೇಲ್ ಐ ಡಿ ಸಕ್ಸಸ್ಫುಲ್ ಆಗಿ ವೆರಿಫೈ ಆಗಿದೆ. ನೆಕ್ಸ್ಟ್ ನಿಮ್ಮ SLC ಮಾರ್ಕ್ಸ್ ಕಾರ್ಡು ನಿಮ್ಮ ಪಕ್ಕದಲ್ಲೇ ಇಟ್ಕೊಂಡು ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆಯೋ ನಿಮ್ಮ ಹೆಸರು ಸೇಮ್ ಅದೇ ರೀತಿ ಇಲ್ಲಿ ಟೈಪ್ನ ಮಾಡಬೇಕಾಗತ್ತೆ. ಹೆಸರು ಹಾಕ್ಬಿಟ್ಟು ಇದಾದಮೇಲೆ ಕೆಳಗಡೆ ನಿಮ್ಮ ಫಾದರ್ ನೇಮ್ ಏನಿದೆಯೋ SLC ಮಾರ್ಕ್ಸ್ ಕಾರ್ಡಲ್ಲಿ ಏನು ಇದೆಯೋ ನಿಮ್ಮ ತಂದೆ ಹೆಸರನ್ನ ಹಾಕೋಬೇಕಾಗತ್ತೆ. ಅದಾದಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಡೇಟ್ ಆಫ್ ಬರ್ತ್ ಏನಿದೆಯೋ ಹಾಗೆ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಜೆಂಡರ್ನ ಹಾಕ್ಕೋಬೇಕಾಗತ್ತೆ. ಜೆಂಡರ್ನ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಕಮ್ಯುನಿಟಿ ಯಾವುದು ಅಂತ ಹಾಕೋಬೇಕು. OBCನೋ CA ST STನೋ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನೀವು ಯಾವ ಸರ್ಕಲ್ಗೆ ಅಂತ ನೀವು ಅಪ್ಲಿಕೇಶನ್ ಆಗ್ತಾಯಿದೆ ಅಂತ ನೋಡ್ಕೋಬೇಕು. ಇಲ್ಲಾಂದರೆ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಅದ್ರ ಪಕ್ಕದಲ್ಲಿ ಬ್ಲೂ ಕಲರ್ ಬಟನ್ ಮೇಲೆ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ಸರ್ಕಲ್ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇದೆ, ನೋಡ್ತಾ ಇರ್ಬೋದು. ಯಾವ ಸರ್ಕಲಲ್ಲಿ ನೀವು ಪಾಸ್ ಆಗಿರೋದು, ಓದಿರೋ ಸ್ಕೂಲ್ ಯಾವುದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ.
ನಾನಿಲ್ಲಿ ಕರ್ನಾಟಕ ಸ್ಟೇಟಲ್ಲಿ ಓದಿರೋದ್ರಿಂದ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊತೀನಿ. ಅದಾದಮೇಲೆ ಪಾಸಿಂಗ್ ಆಫ್ ಇಯರ್ ಅಂತ ಇದೆ, ಯಾವ ವರ್ಷ ನಾನು ಪಾಸ್ ಆಗಿದ್ದು ಯಾವ ವರ್ಷ ಅಂತ ಅಂದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಕ್ಯಾಪ್ಚರ್ ಕೋಡ್ ಏನಿದೆಯೋ ಕ್ಯಾಪ್ಚರ್ ಕೋಡ್ನ ಹಾಕ್ಕೊಂಡು ಸಬ್ಮಿಟ್ ಅಂತ ಇದೆಯಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೋಡ್ತದೆ ಫಸ್ಟ್ ಸ್ಟೇಜ್ ಆಫ್ ರಿಜಿಸ್ಟ್ರೇಷನ್ ಈಸ್ ಕಂಪ್ಲೀಟೆಡ್, ಪ್ಲೀಸ್ ಕಂಟಿನ್ಯೂ ಫಿಲ್ಲಿಂಗ್ ದ ಡೀಟೇಲ್ ಆಫ್ ಅಪ್ಲಿಕೇಶನ್ ಅಂತ ತೋರಿಸ್ತಾ ಇದೆ. ಇವಾಗ ಇಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ರಿಜಿಸ್ಟ್ರೇಷನ್ ಆಯಿತು, ರಿಜಿಸ್ಟ್ರೇಷನಲ್ಲಿರೋಂಥ ಡೀಟೇಲ್ಸ್ ಎಲ್ಲ ಮೇಲೆ ಫಸ್ಟ್ ಅಲ್ಲಿ ತೋರಿಸ್ತಾ ಇದೆ. ಅದಾದಮೇಲೆ ಕೆಳಗಡೆ ಬಂದರೆ ಪ್ಲೀಸ್ ಕಂಟಿನ್ಯೂ ಫಿಲ್ಲಿಂಗ್ ಯುವರ್ ಡೀಟೇಲ್ಸ್ ಬಿಲೋ ಅಂತ ತೋರಿಸ್ತಾ ಇದೆ. ಇಲ್ಲಿ ನೆಕ್ಸ್ಟು ಬಿಲೋ ಇರೋದನ್ನೆಲ್ಲ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ಫಸ್ಟಲ್ಲಿ ಆಧಾರ್ ನಂಬರ್ ಕೇಳ್ತಾ ಇದೆ, ಆಧಾರ್ ನಂಬರ್ನ ಹಾಕೋಬೇಕಾಗತ್ತೆ. ನಿಮ್ಮ ಆಧಾರ್ ನಂಬರ್ ಹಾಕ್ಕೊಂಡು ಆಮೇಲೆ ಡಿಸ್ಯಾಬಿಲಿಟಿ ಇದೆಯಾ ಅಂತ ಕೇಳ್ತಾ ಇದೆ, ಡಿಸ್ಯಾಬಿಲಿಟಿ ಇದ್ದರೆ ಹಾಕೋಬೇಕಾಗತ್ತೆ. ಅದಾದಮೇಲೆ ಲ್ಯಾಂಗ್ವೇಜ್ ಕೇಳ್ತಾ ಇದೆ, ಅಂದರೆ ಲ್ಯಾಂಗ್ವೇಜ್ ಸ್ಟಡಿ ನಿಮ್ಮ ಸೆಕೆಂಡರಿ ಸ್ಕೂಲ್, ನೀವು ಏನು ಸ್ಕೂಲಲ್ಲಿ ಯಾವ ಲ್ಯಾಂಗ್ವೇಜ್ ಓದಿರ ಅಂತ ಕೇಳ್ತಾ ಇದೆ. ಆಮೇಲೆ ವೆದರ್ ಎಂಪ್ಲಾಯ್ಡ್ ನೀವೇನು ಕೆಲಸ ಮಾಡ್ತಾ ಇರ ಅಂತ ಅಂದ್ಬಿಟ್ಟು ಆಮೇಲೆ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ನ ಮಾಡಬೇಕಾಗತ್ತೆ. ಇಲ್ಲಿ ಫಸ್ಟ್ ನಾವು ಇಲ್ಲಿ ಫಿಲ್ನ ಮಾಡ್ಕೊಂಬರೋಣ. ಫಸ್ಟ್ ಆಧಾರ್ ನಂಬರ್ನ ಎಂಟ್ರಿ ಮಾಡೋಣ. ಅದಾದಮೇಲೆ ಡಿಸ್ಯಾಬಿಲಿಟಿ ಇದೆಯೋ ಇಲ್ವೋ ಅಂತ ಎಸ್ ಆರ್ ನೋ ಅಂತ ಆಪ್ಷನ್ ಇದೆ. ಎಸ್ ಅಂತ ಅಂದಾಗ ನಿಮಗೆ ಆ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕಾಗತ್ತೆ, ಏನು ಡಿಸ್ಯಾಬಿಲಿಟಿ ಇದೆ ಅಂತ ಪ್ರತಿಯೊಂದು. ಇಲ್ಲ ಅಂತ ಅಂದರೆ ಅವಶ್ಯಕತೆ ಇಲ್ಲ ಅಂತ ಕೊಡಿ. ಅದಾದಮೇಲೆ ನೀವು ಕೆಲಸ ಮಾಡ್ತಾ ಇಲ್ಲ ಅಂತ ಎಸ್ ಅನ್ನೋ ಅಂತ ಕೇಳ್ತಾರೆ, ಎಸ್ ಅಂತಂದರೆ ಎಸ್ ಕೊಡಿ. ಮತ್ತು ಕಂಪನಿನಿಂದ ನೀವೇನೋ ಕೆಲಸ ಮಾಡ್ತಿದ್ದೆ NOC ಕೊಡ್ತಾರಾ ಅಂತ ಕೇಳ್ತಾರೆ, ಎಸ್ ಅಂದರೆ ಎಸ್ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ. ಅದಾದಮೇಲೆ ನಿಮ್ಮ ಫೋಟೋ ಸಿಗ್ನೇಚರ್ನ ಅಪ್ಲೋಡ್ನ ಮಾಡಬೇಕಾಗತ್ತೆ. ನಿಮ್ಮ ಫೋಟೋ ಬಂದು JPG ಫಾರ್ಮೇಟಲ್ಲಿ 50 KB ಒಳಗಡೆ ಇರಬೇಕಾಗತ್ತೆ. ಮತ್ತು ನಿಮ್ಮ ಸಿಗ್ನೇಚರ್ ಬಂದು 20 KB ಒಳಗಡೆ JPG ಫಾರ್ಮೇಟೆಲ್ಲ ಇರಬೇಕಾಗತ್ತೆ. ಇಷ್ಟನ್ನ ನೀವು ಅಪ್ಲೋಡ್ನ ಮಾಡಬೇಕಾಗತ್ತೆ. ಅದಾದಮೇಲೆ ಲ್ಯಾಂಗ್ವೇಜ್ ನಾನು ಸೆಲೆಕ್ಟ್ ಮಾಡಲಿಲ್ಲ, ಇಲ್ಲಿ ತೋರಿಸ್ತಾ ಇದೆ ನೋಡ್ಬೋದು. ಲ್ಯಾಂಗ್ವೇಜ್ ಕೇಳ್ತಾ ಇದೆ, ನೀವು ಯಾವೆಲ್ಲ ಲ್ಯಾಂಗ್ವೇಜ್ ಓದಿದ್ದೀರಾ ಸೆಕೆಂಡ್ರಿ ಸ್ಕೂಲಲ್ಲಿ ಅಂತ ಕೇಳ್ತಾ ಇದೆ. ನೀವು 10th ಯಾವೆಲ್ಲ ಲ್ಯಾಂಗ್ವೇಜ್ ಓದಿರೋದು, ನಾನಿಲ್ಲಿ ಕನ್ನಡ, ಹಿಂದಿ, ಇಂಗ್ಲೀಷ್ ಮೂರನ್ನೂ ಭಾಷೆ ಓದಿರೋದ್ರಿಂದ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಫಸ್ಟ್ ಲ್ಯಾಂಗ್ವೇಜ್ ಯಾವುದು, ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ತೊಗೊಂಡಿರ್ತೀರೋ ನಿಮ್ಮ ಭಾಷೆ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಆದಮೇಲೆ ಓಕೆ ಅಂತ ಕೊಟ್ಟಾದಮೇಲೆ ಇಲ್ಲಿ ಕೆಳಗಡೆ ಪೂರ್ತಿ ಕರೆಕ್ಟಾಗಿದೆಯಲ್ಲ ಚೆಕ್ ಮಾಡಿಕೊಂಡು ಸಬ್ಮಿಟ್ ಅನ್ನೋದ್ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ನಿಮ್ಮ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಇಲ್ಲಿ ಓಪನ್ ಆಯಿತು. ಪ್ರತಿಯೊಂದು ಡೀಟೇಲ್ ನೀವು ನೋಡ್ಬೋದು. ನಿಮ್ಮ ಹೆಸರಾಗಿರ್ಬೋದು, ಫಾದರ್ ನೇಮು, ನಿಮ್ಮ ಮೊಬೈಲ್ ನಂಬರು ಮತ್ತು ಆಧಾರ್ ನಂಬರು, ಇಮೇಲ್ ID, ಡೇಟ್ ಆಫ್ ಬರ್ತು, ಯಾವ ಸ್ಕೂಲ್ ಓದಿದ್ದು, ಪ್ರತಿಯೊಂದು ಕೂಡ ಯಾವ ಲ್ಯಾಂಗ್ವೇಜ್ ಓದಿದ್ದು ತೊಗೊಂಡಿದ್ದು ಪ್ರತಿಯೊಂದು ಕರೆಕ್ಟಾಗಿದೆಯಲ್ಲ ಚೆಕ್ ಮಾಡಿ. ಅಲ್ಲಿ ವೆರಿಫೈಡ್ ಚೆಕ್ ಬಾಕ್ಸ್ ಇದೆಯಲ್ಲ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇದ್ದಲ್ಲ, ಡಿಯರ್ ಕ್ಯಾಂಡಿಡೇಟ್ ಯುವರ್ ರಿಜಿಸ್ಟ್ರೇಷನ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ, ಯುವರ್ ರಿಜಿಸ್ಟ್ರೇಷನ್ ನಂಬರ್ ಈಸ್ ಅಂತ ಅಂದ್ಬಿಟ್ಟು ನಂಬರ್ ಕೊಟ್ಟಿದ್ದಾರೆ. ರಿಜಿಸ್ಟ್ರೇಷನ್ ನಂಬರ್ನ ಅಲ್ಲಿ ತೋರಿಸ್ತಾ ಇದ್ದಾರೆ. ಪ್ಲೀಸ್ ಕೀಪ್ ಇಟ್ ಫಾರ್ ಫರ್ದರ್ ರೆಫರೆನ್ಸ್ ಅಂತ ತೋರಿಸ್ತಾ ಇದೆ. ನೀವು ಈ ಏನು ರಿಜಿಸ್ಟ್ರೇಷನ್ ನಂಬರ್ ಇದೆಯೋ ಅದನ್ನ ಒಂದು ಕಡೆ ಸೇವ್ ಮಾಡಿ ಇಟ್ಕೋಬೇಕಾಗತ್ತೆ, ಇಲ್ಲಾಂದರೆ ಒಂದು ಬರೆದು ಇಟ್ಕೋಬೇಕಾಗತ್ತೆ, ಇಲ್ಲಾಂದರೆ ಒಂದು ಫೋಟೋ ಕ್ಯಾಪ್ಚರ್ ಅದು ಮಾಡಿಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಅದರಿಂದ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಆಮೇಲೆ ಕಂಟಿನ್ಯೂ ಟು ಅಪ್ಲೈ ಅಂತ ಇದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ, ನೆಕ್ಸ್ಟ್ ಅಪ್ಲಿಕೇಶನ್ ಪೇಜ್ಗೆ ಹೋಗುತ್ತೆ. ನೋಡ್ತಾ ಇರ್ಬೋದು ರಿಜಿಸ್ಟ್ರೇಷನ್ ಅಂತ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಅಪ್ಲಿಕೇಶನ್ ಬ್ಯಾಲೆನ್ಸ್ ಇದೆ, ಮತ್ತು ಚೂಸ್ ಪ್ರಿಫರೆನ್ಸ್ ಅಂತ ಇದೆ, ಮತ್ತು ಪ್ರಿಂಟ್ ಅಪ್ಲಿಕೇಶನ್ ಇದೆ, ಬ್ಯಾಲೆನ್ಸ್ ಇದೆ. ಈಗ ಇಲ್ಲಿ ನೋಡ್ತಾ ಇಲ್ಲ ರಿಜಿಸ್ಟ್ರೇಷನ್ ನಂಬರ್ನ ಹಾಕೋಬೇಕಾಗತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಲ್ಲಿ ಶೋ ಆಗ್ತಿತ್ತಲ್ಲ ಆ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಂಡು ಸರ್ಕಲ್ ಅಪ್ಲೈಯಿಂಗ್ ಫಾರ್ ಅಂತ ಇದೆಯಲ್ಲ, ನೀವು ಯಾವ ಸರ್ಕಲ್ಗೆ ಅಪ್ಲೈ ಮಾಡ್ತಾ ಇರೋ ಅದನ್ನು ಅಲ್ಲಿ ಚೂಸ್ ಮಾಡಿರ್ತೀರ ಆಲ್ರೆಡಿ, ಅದನ್ನೇ ಇಲ್ಲಿ ಹಾಕೋಬೇಕಾಗತ್ತೆ. ಅಂದರೆ ಸ್ಟೇಟ್ ಯಾವುದು ಅಂತ ಕರ್ನಾಟಕ ಕೊಟ್ಟು ನಿಮ್ಮ ಸಬ್ಮಿಟ್ ಕೊಟ್ಟಿದ ತಕ್ಷಣ OTP ಹೋಗುತ್ತೆ. ರಿಜಿಸ್ಟ್ರೇಷನ್ ಯಾವ ರಿಜಿಸ್ಟರ್ ನಂಬರ್ ಕೊಟ್ಟಿರ್ತೀರೋ ಆ ನಂಬರ್ಗೆ OTP ಹೋಗಿರುತ್ತೆ. OTPನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. OTP ಹಾಕ್ಕೊಂಡು ಕೆಳಗಡೆ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಿದೆಯೋ ಕ್ಯಾಪ್ಚರ್ ಕೋಡ್ನ ಹಾಕ್ಕೋಬೇಕಾಗತ್ತೆ. ಕ್ಯಾಪ್ಚರ್ ಕೋಡ್ ಹಾಕ್ಕೊಂಡು ನೆಕ್ಸ್ಟ್ ಅಂತ ಕೆಳಗಡೆ ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಫಾರ್ಮು ಓಪನ್ ಆಯ್ತು. ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ರಿಜಿಸ್ಟ್ರೇಷನ್ ಡೀಟೇಲ್ಸ್ ತೋರಿಸ್ತಾ ಇದೆ ಮೇಲ್ಗಡೆ ಫಸ್ಟಲ್ಲಿ. ಅದಾದಮೇಲೆ ಅಪ್ಲಿಕೇಶನ್ ಫಾರ್ಮಲ್ಲಿ ಫಿಲ್ನ ಮಾಡಬೇಕಾಗತ್ತೆ. ಕೆಳಗಡೆ ಪ್ರತಿಯೊಂದು ಡೀಟೇಲು ರಿಜಿಸ್ಟ್ರೇಷನಲ್ಲಿ ಏನೆಲ್ಲ ಇದೆಯೋ ಅದೆಲ್ಲ ನೋಡ್ಬೋದು. ಮೇಲೆ ಕೆಳಗಡೆ ಬಂದರೆ ಇಲ್ಲಿ ಅಡ್ರೆಸ್ನ ಫಿಲ್ ಕೇಳ್ತಾ ಇದೆ, ಅಡ್ರೆಸ್ ಡೀಟೇಲ್ಸ್ನ ಕೇಳ್ತಾ ಇದೆ. ಅಡ್ರೆಸ್ ಡೀಟೇಲಲ್ಲಿ ಕಮ್ಯುನಿಕೇಷನ್ ಅಡ್ರೆಸ್ ಅಂತದಿದೆ, ಮತ್ತು ಪರ್ಮನೆಂಟ್ ಅಡ್ರೆಸ್ ಅಂತ ಇದೆ. ನಿಮ್ಮದು ಕಮ್ಯುನಿಕೇಷನ್ ಅಡ್ರೆಸ್ ಇವಾಗ ಅಟ್ ಪ್ರೆಸೆಂಟ್ ಯಾವ ಅಡ್ರೆಸ್ ಇದೆಯೋ ಅದು ಹಾಕೋಬೇಕಾಗತ್ತೆ. ಮತ್ತು ಪರ್ಮನೆಂಟ್ ಅಡ್ರೆಸ್ ನಿಮ್ಮ ಊರಿಂದ ಯಾವುದಾದ್ರು ಇದ್ದರೆ ಹಾಕೋಬೇಡಿ, ಇಲ್ಲಾಂದರೆ ಪರ್ಮನೆಂಟ್ ಮತ್ತು ಕಮ್ಯುನಿಕೇಷನ್ ಅಡ್ರೆಸ್ ಅಂದರೆ ಇವಾಗ ಅಟ್ ಪ್ರೆಸೆಂಟ್ ಏನು ಅಡ್ರೆಸ್ ಇದೆ ಎರಡು ಒಂದೇ ಆಗಿದೆ, ಎರಡು ಒಂದೇ ಕೂಡ ಹಾಕೋಬೋದು ನೀವಿಲ್ಲಿ.
ಪ್ರತಿಯೊಂದು ಡೀಟೇಲ್ನು ಕರೆಕ್ಟಾಗಿ ಫಿಲ್ನ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಕಮ್ಯುನಿಕೇಷನ್ ಅಡ್ರೆಸ್ಸೇ ಬೇರೆ, ಪರ್ಮನೆಂಟ್ ಅಡ್ರೆಸ್ಸೇ ಬೇರೆ ಆಗಿರೋದ್ರಿಂದ ಸಪ್ರೇಟಾಗಿ ಹಾಕ್ಕೊತಾನೆ. ಎರಡು ಒಂದೇ ಆಗಿದೆ. ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದೆ, ಸೇಮ್ ಆ್ಯಸ್ ಕಮ್ಯುನಿಕೇಷನ್ ಅಡ್ರೆಸ್ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದೆ. ಈ ಕಡೆ ಇರೋದು ಕಮ್ಯುನಿಕೇಷನಲ್ಲಿ ಅಡ್ರೆಸ್ಸಲ್ಲಿ ಏನಿರುತ್ತೆ ಪರ್ಮನೆಂಟ್ ಅಡ್ರೆಸ್ಗೂ ಈ ಕಡೆ ಸೇಮ್ ರೀಚ್ ಆಗುತ್ತೆ. ಅದಾದಮೇಲೆ ಕೆಳಗಡೆ ಬಂದರೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಅಂತ ಕೇಳ್ತಾರೆ. ಇಲ್ಲಿ ಬಂದು ಫಸ್ಟ್ ಆಲ್ರೆಡಿ ಕರ್ನಾಟಕ ಮತ್ತು ನಿಮ್ಮ ಈ ಪಾಸಿಂಗ್ ಇಯರ್ನ ಸೆಲೆಕ್ಟ್ ಆಗಿರುತ್ತೆ, ಮತ್ತು ಬೋರ್ಡ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಯುವರ್ ಬೋರ್ಡ್ ಅಂತ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಬಂದು ನೀವು ಸೆಲೆಕ್ಟ್ ರಿಸಲ್ಟ್ ಟೈಪು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮಾರ್ಕ್ಸ್ ಅಂತ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮ್ಗೆ ಇಲ್ಲಿ ಸಬ್ಜೆಕ್ಟ್ಸ್ ತೋರಿಸ್ತಾ ಇರುತ್ತೆ. ನೀವು ಸಬ್ಜೆಕ್ಟ್ನ ಯಾವ ಸಬ್ಜೆಕ್ಟಲ್ಲಿ ನೀವು ಎಷ್ಟೆಷ್ಟು ಮಾರ್ಕ್ಸ್ಗಳನ್ನ ತೊಗೊಂಡಿದ್ದೀರಾ ಅನ್ನೋದನ್ನ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಫಸ್ಟು ಸೈನ್ಸ್ ಇದೆ, ಅದಾದಮೇಲೆ ಲ್ಯಾಂಗ್ವೇಜ್ ಕೇಳ್ತಾ ಇದೆ. ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು ತೊಗೊಂಡಿದ್ದೀರಾ ಅಂತ ಅಂದ್ಬಿಟ್ಟು ನೀವು ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು ತೊಗೊಂಡಿದ್ದೀರೋ ನೋಡಿಕೊಂಡು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಮ್ಯಾಥಮೆಟಿಕ್ಸ್ ಕೇಳ್ತಾ ಇದೆ, ಸೋಷಿಯಲ್ ಸೈನ್ಸ್ ಇದೆ, ಅದಾದಮೇಲೆ ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳ್ತಾ ಇದೆ. ಸಬ್ಜೆಕ್ಟು ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ಮತ್ತು ಥರ್ಡ್ ಲ್ಯಾಂಗ್ವೇಜ್ ಯಾವುದು ನಿಮ್ದು ಯಾವುದು ಅಂತ ಅಂದ್ಬಿಟ್ಟು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಹಾಕ್ಕೊಂಡಾದ್ಮೇಲೆ ಈ ಕಡೆ ಮಾರ್ಕ್ಸ್ನ ತೋರಿಸ್ತಾ ಇದೆ. 100 ಮಾರ್ಕ್ಸ್ಗೆ ನೀವು ಔಟ್ ಆಫ್ ಎಷ್ಟು ತೆಗ್ದಿದ್ದೀರಾ ಅಂತ ಅಂದ್ಬಿಟ್ಟು ಆ ಬಾಕ್ಸ್ಗಳೊಳಗಡೆ ಏನು ಬಾಕ್ಸ್ ಇದೆಯೋ ಆ ಬಾಕ್ಸ್ಗಳೊಳಗಡೆ ಫಿಲ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ SLC ಮಾರ್ಕ್ಸ್ ಕಾರ್ಡ್ನ ಇಟ್ಕೊಂಡು ಎಷ್ಟೆಷ್ಟು ಸೈನ್ಸ್ಗೆ ಎಷ್ಟು ಬಂದಿದೆ, ಕನ್ನಡಕ್ಕೆ ಎಷ್ಟು ಬಂದಿದೆ, ಮ್ಯಾಥಮೆಟಿಕ್ಸ್ಗೆ ಎಷ್ಟು ಬಂದಿದೆ ಅಂತೆಲ್ಲ ಫುಲ್ ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ಲಾಸ್ಟಲ್ಲಿ ನೋಡ್ತಾ ಇರ್ಬೋದು CGPA ಅಂತ ಇದೆ. ಅದು ಇಲ್ಲಿ ಕಡೆ ಚೆಕ್ ಬಾಕ್ಸ್ ನೋಟ್ನ ಕೊಡಲಾಗಿದೆ. ಅದನ್ನೇನು ಇಲ್ಲ ಅಂತಂದರೆ ಅದನ್ನ ಬಿಟ್ಬಿಡಿ ಅಂತ ಅಂದ್ಬಿಟ್ಟು ಅದಾದಮೇಲೆ ಸಬ್ಮಿಟ್ ಕೊಡಬೇಕಾಗುತ್ತೆ. ಸಬ್ಮಿಟ್ ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಆಗಿದೆ. ನೆಕ್ಸ್ಟ್ ಬಂದು ಚೂಸ್ ಪ್ರಿಫರೆನ್ಸ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಬಂದು ನಿಮ್ಮ ಡೀಟೇಲ್ಸ್ ಎಲ್ಲ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಪ್ರತಿಯೊಂದು ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಕೆಳಗಡೆ ನೆಕ್ಸ್ಟ್ ಬಂದರೆ ಇಲ್ಲಿ ಮತ್ತೆ ಕರ್ನಾಟಕ ಚೂಸ್ ಯುವರ್ ಪ್ರಿಫರೆನ್ಸ್ ಹಿಯರ್ ಅಂತ ತೋರಿಸ್ತಾ ಇದ್ದಿಲ್ಲ ಕೆಳಗಡೆ ಲಾಸ್ಟಲ್ಲಿ. ಇಲ್ಲಿ ಕರ್ನಾಟಕ ಸ್ಟೇಟ್ ಆಲ್ರೆಡಿ ಇದೆ. ಇಲ್ಲಿ ಕೆಳಗಡೆ ನಾವು ಆಲ್ರೆಡಿ ಸರ್ಕಲ್ನ ಯಾವ ಸರ್ಕಲ್ ಬೇಕು ಅಂತ ಚಾಯ್ಸ್ ಮಾಡಿದ್ವಿ ಕರ್ನಾಟಕ ಅಂತ ಅಂದ್ಬಿಟ್ಟು ಅದೇ ಕರ್ನಾಟಕ ಸ್ಟೇಟೇ ಅಲ್ಲಿ ತೋರಿಸ್ತಾ ಇದೆ. ಅದಾದಮೇಲೆ ಸೆಲೆಕ್ಟ್ ಡಿವಿಷನ್ ಅಪ್ಲೈಯಿಂಗ್ ಫಾರ್ ಅಂತ ಇದೆಯಲ್ಲ, ನೀವು ಯಾವ ಡಿವಿಷನ್ ಕರ್ನಾಟಕದಲ್ಲಿ ಯಾವ ಡಿಸ್ಟಿಕ್ಕಿಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಕೇಳ್ತಾ ಇದೆ. ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಯಾವ ಡಿಸ್ಟಿಕ್ ನೀವು ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಡಿಸ್ಟಿಕ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಆ ಡಿಸ್ಟಿಕ್ಕಿಗೆ ಸೇರಿರೋ ಅಂತ ಪ್ರತಿಯೊಂದು ಡಿವಿಷನ್ಸ್ ಇರುತ್ತೆ, ಮತ್ತು ಆಫೀಸ್ ಇರುತ್ತೆ, ಮತ್ತು ಪೋಸ್ಟು ಇರುತ್ತೆ, ಮತ್ತು ಪೇಜ್ ನಂಬರ್ಸ್ ಕೂಡ ಅಲ್ಲಿ ಕೊಟ್ಟಿರ್ತಾರೆ. ಒಂದೇ ಎಷ್ಟು ಡಿವಿಷನ್ಸ್ ಇರುತ್ತೋ ಪೇಜ್ ವೈಸಲ್ಲಿ ಇರುತ್ತೆ. ಅದಕ್ಕೆ 1ರಿಂದ 10ವರೆಗೂ ಇದ್ದು ಮತ್ತು ಪೇಜ್ ವೈಸಲ್ಲಿ ಇರುತ್ತೆ. ನೋಡ್ಕೊಂಡು ಹೋಗ್ಬೇಕು ನೀವು ಡಿವಿಷನ್ನು, ಆಫೀಸು, ಪೋಸ್ಟು ಮತ್ತು ಪೋಸ್ಟ್ ಪ್ರಿಫರೆನ್ಸ್ ಏನು ಕೊಡ್ತೀರಾ, ಫಸ್ಟ್ ಯಾವುದು ಕೊಡ್ತೀರಾ ಅಂತ ಅಂದ್ಬಿಟ್ಟು ಪ್ರತಿಯೊಂದು ನೋಡ್ಕೊಂಡು ಹೋಗಿ. ಮತ್ತು ನಿಮ್ಮ ನಿಯರೆಸ್ಟ್ ನಿಮಗೆ ಫಸ್ಟ್ ಯಾವುದಕ್ಕೆ ನೀವು ಹಾಕ್ಕೊಬೇಕು ಅಂತೀರ, ನಿಮ್ಮ ಯಾವುದು ಆಫೀಸಿಗೆ ನಿಮ್ಮ ನಿಯರೆಸ್ಟ್, ನಿಮ್ಮ ಊರಿಗೆ ನೀವಿರೋ ಪ್ಲೇಸ್ಗೆ ಯಾವ್ದು ನಿಯರೆಸ್ಟ್ ಅನಿಸುತ್ತೋ ಅದನ್ನ ಫಸ್ಟನ್ನು ನೀವು ಪ್ರಿಫರೆನ್ಸ್ನ ಕೊಡ್ಬೋದು. 1, 2, 3, 4 ಅಂತ ನಂಬರ್ ಥರ ನೀವು ಕೊಟ್ಕೊಂಡು ಹೋಗ್ಬೋದು. ಯಾವುದಕ್ಕೆ ಫಸ್ಟ್ ಕೊಡ್ತೀರಾ, ಯಾವುದಕ್ಕೆ ಸೆಕೆಂಡ್ ಕೊಡ್ತೀರಾ, ಯಾವುದಕ್ಕೆ ಥರ್ಡ್ ಕೊಡ್ತೀರಾ ಅಂತ ಅಂದ್ಬಿಟ್ಟು ನಿಮ್ಮ ಡಿವಿಷನ್ಸ್ನೇ ಊರುಗಳನ್ನ ನೋಡಿಕೊಂಡು ಆಫೀಸ್ನ ಯಾವ್ದು ಬರುತ್ತೆ ನೋಡಿಕೊಂಡು ನಿಮಗೆ ಸೂಟ್ ಆಗುವಂಥದ್ದನ್ನ ಹಾಕ್ಕೋಬೇಕಾಗತ್ತೆ. ನನಗಿಲ್ಲಿ ಪೇಜು 3 ಪೇಜ್ ಇರುತ್ತೆ. ಒಂದೊಂದು ಇದರಲ್ಲಿ ಅಂದರೆ ನೀವು ಡಿವಿಷನ್ಸಲ್ಲಿ ನಿಮ್ಮ ಡಿಸ್ಟಿಕ್ಗಳಲ್ಲಿ ಪೇಜ್ಗಳು ತುಂಬಾ ಇರ್ಬೋದು, ಕಮ್ಮಿನೂ ಇರ್ಬೋದು. ನೋಡಿಕೊಂಡು ನೀವು ಫುಲ್ಲು ಪ್ರಿಫರೆನ್ಸ್ ಎಷ್ಟಿದೆಯೋ ಅಷ್ಟಕ್ಕೂ ಕೂಡ ನೀವು ಹಾಕ್ಕೊಬೋದು. 1ರಿಂದ 10ವರೆಗೂ 20ವರೆಗೂ ಕೂಡ ನೀವು ಕೊಡ್ಬೋದು. ನಿಮಗೆ ಪೋಸ್ಟ್ ವೈಸಲ್ಲಿ ಸಿಗುತ್ತೆ. ಓಕೆ, ಇದೆಲ್ಲ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಬಂದರೆ ಇದೆಲ್ಲ ಪ್ರಿಫರೆನ್ಸೆಲ್ಲ ಹಾಕ್ಕೊಂಡು ಮತ್ತು ಕ್ಯಾಟಗರಿ ವೈಸ್ ಕೂಡ ಅಲ್ಲಿ ತೋರಿಸ್ತಾರೆ. ಅದನ್ನ ಹೇಳೋದು ಮಾಡ್ತಿದ್ದೆ. ಕ್ಯಾಟಗರಿ ವೈಸ್ ಕೂಡ ಅಲ್ಲಿ ನೋಡ್ಬೋದು. OBC ಇರ್ಬೋದು, UR ಇರ್ಬೋದು, SC ST ಆಗಿರ್ಬೋದು, ಯಾವುದಕ್ಕೆ ಏನು ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಕೊಡಲಾಗಿದೆ. ಅದು ಕೂಡ ನೀವು ನೋಡ್ಕೊಬೋದು. ಅದಾದಮೇಲೆ ಕೆಳಗಡೆ ಬಂದರೆ ಲಾಸ್ಟಿಗೆ ಇದೆಲ್ಲ ಕ್ಲಿಕ್ ಮಾಡ್ಕೊಂಡು ಕರೆಕ್ಟಾಗಿ ನಂಬರ್ಸ್ ಎಲ್ಲ ಹಾಕ್ಕೊಂಡಾದ್ಮೇಲೆ ಕೆಳಗಡೆ ಬಂದರೆ ಚೆಕ್ ಬಾಕ್ಸ್ ಇದೆ. ಡಿಕ್ಲರೇಷನಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ, ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಆದಮೇಲೆ ಲಾಸ್ಟ್ ಬಂದರೆ ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ನೀವೇನೆಲ್ಲ ಫಿಲ್ ಮಾಡಿದ್ದೀರಿ ಅದೆಲ್ಲ ಸಬ್ಮಿಟ್ ಆಗುತ್ತೆ. ಸಕ್ಸಸ್ಫುಲ್ಲಾಗಿ ಅಪ್ಲಿಕೇಶನ್ ಸಬ್ಮಿಟೆಡ್ ಆಗಿರುತ್ತೆ. ಅದಾದಮೇಲೆ ಓಕೆ ಅಂತ ಕೊಟ್ಟಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು ಕ್ಯಾಂಡಿಡೇಟ್ ಅಪ್ಲಿಕೇಶನ್ ಫಾರ್ಮು ಫಿಲ್ ಆಗಿದೆ, ರೆಡಿಯಾಗಿ ನೀವು ಇದನ್ನು ಒಂದು ಪ್ರಿಂಟೌಟ್ನ ತೊಗೊಬೋದು. ಇಲ್ಲಿ ನೋಡ್ತಾ ಇರಲ್ಲ, ಈ ಥರ ನಿಮ್ಮ ಅಪ್ಲಿಕೇಶನ್ ಡೀಟೇಲ್ಸ್ ಇರುತ್ತೆ. ಎಲ್ಲ ಡೀಟೇಲ್ಸ್ ಸಮೇತ ಪ್ರತಿಯೊಂದು ಏನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಎಲ್ಲ ಡೀಟೇಲ್ ಇರುತ್ತೆ. ಏನಾದರೂ ಕರೆಕ್ಷನ್ ಇದೆ, ಇವಾಗ ಕರೆಕ್ಷನ್ ಮಾಡೋಕ್ಕಾಗಲ್ಲ. ಕರೆಕ್ಷನ್ಗೆ ಅಂತ ಅಂದ್ಬಿಟ್ಟು ನೆಕ್ಸ್ಟು ಲಾಸ್ಟಲ್ಲಿ ಒಂದಿನ ಕರೆಕ್ಷನ್ಗೆ ಅಂತ ಬಿಡಲಾಗಿದೆ. ಕರೆಕ್ಷನ್ ಬಿಟ್ಟಾಗ ನಾನು ನಿಮಗೆ ಹೇಳ್ತೀನಿ ಯಾವಾಗ ಕರೆಕ್ಷನ್ ಆಗಿದೆ. ಆವಾಗ ನೀವು ನಿಮ್ಮ
ಫೋನಲ್ಲೇ ನೀವು ಆರಾಮಾಗಿ ಇದನ್ನ ಅಪ್ಲಿಕೇಶನ್ ನಂಬರ್ ಹಾಕಿ ಎಲ್ಲಿ ತಪ್ಪಾಗಿದೆ ಅದನ್ನು ತಿದ್ದುಪಡಿ ಕೂಡ ನೀವು ಮಾಡ್ಕೋಬೋದು. ನೋಡೋದಲ್ಲ ಯಾವ ರೀತಿ ಇಂಡಿಯನ್ ಪೋಸ್ಟ್ ಆಫೀಸ್ಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಯೂಸ್ಫುಲ್ ಆಯಿತು ಅಂದ್ಕೊತೀನಿ. ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ.